ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದ್ ಪೇಪರ್ ಅಲ್ಲಿ ಬಂದಿತ್ತು ತೋಪೆದ್ದ ಉಪೇಂದ್ರ ಹಾಡುಗಳು ಅಂತ. ವಾಸು ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಯಾರು ಬರೆದಿದ್ದು ಅಂತ ಗೊತ್ತಿದೆ. ಫಸ್ಟ್ ಡೇ ಫಸ್ಟ್ ಈವ್ನಿಂಗ್ ಆಗಿದ ತಕ್ಷಣ ಫಸ್ಟ್ ಬಂದಿದ್ದದೆ. ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು. ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ 2080. ಸೊ ಅದು ಒಂಥರ ಇಟ್ ವಾಸ್ ಮ್ಯಾಸಿವ್ ಹಿಟ್. ಇಲ್ಲಿ ತೆಲುಗು ಎಲ್ಲ ಹಿಟ್ಟು. ಈ ಕಡೆಯಿಂದ ಬರಿವೋಳುನು ಸೂಪರ್ ಹಿಟ್ ಆಗಿತ್ತು. ಮಸ್ತ್ ಮಸ್ತ್ ಹುಡುಗಿ ಬಂದ. ಸೊ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗಿತ್ತು. ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ಗೆ ಹೋಗಿಲ್ಲ ಕಾಣುತ್ತೆ. ಎವ್ರಿ ಡಾಗ್ ಆಸ್ ಇಸ್ ಡೇ ಅಂತ ಹೇಳ್ತಾ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ. ಒಂದು ಖುಷಿ ಅದೇ ಏನಂತ ಗೊತ್ತಿಲ್ಲ. ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗ ಒಂದು ಪಿಕ್ಚರ್ ಒಂದು ಸಾಂಗ್ ಹಿಟ್ ಆಯ್ತು ಅಂದ ಕೂಡ್ಲೆ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗು. ಆಮೇಲೆ ಯಾವ್ದಾದ್ರು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿದ್ರು ಅವರು ಆಟೋದಲ್ಲಿ. ಈಗ ನಾನು ಇತ್ತೀಚೆಗೆ ಆಟೋದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ ಕೇಳದೆ ಇದು ಕೇಳಿ ತುಂಬಾ ಟೈಮ್ ಆಯ್ತು. ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋಕ್ ಕಾರಣ ಅಂದ್ರೆ ನನ್ಗೆ ಗೊತ್ತಿಲ್ಲ. ಅದೇನ ನಾನು ಹೇಳ್ದಲ್ಲ ಅದು ಯಾವ್ದಕ್ಕ ಒಂದೊಂದು ಸಾಂಗ್ ಟೈಮ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಂಬಕ್ಕಾಗಲ್ಲ. ಹೌದಾ ಯಾವತ್ತೂ ಆಗಿದ್ ಸಾಂಗು ಬೇರೆ ಎಲ್ಲ. ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗ್ ಇಂತ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ. ಇದು ಏನಿಲ್ಲದೆ ಓಡ್ತಾ ಇದೆ ಅಂದ್ರೆ ಓಕೆ ಸಾಂಗ್ ಇನ್ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ. ಸಾಂಗ್ ಅಂಡ್ ಲಿರಿಕ್ಸ್ ಕರಿಮಣಿ ವ್ಯಾಲ್ಯೂ ಇದೆಯನ್ನ. ಓಕೆ ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಕರಿಮಣಿ ಒಂದು ಕಿತ್ತೋಗಿಯೋದಂದ್ರೆ ಅದನ್ನ ಆ ಸೀನ್ ಅಲ್ಲಿ ಎಷ್ಟು ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ, ಡ್ರೆಸ್ಸಿಗೆ ಸೂಟ್ ಆಗದಿದ್ದು ತೆಗೆದಾಕ್ತಾರೆ ಅವ್ರಿಗೆ ಮುಂಚೆ. ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈಗೆಲ್ಲ ಒಂದು 3-4 ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ. ಸೊ ಇಟ್ಸ್ ಬಿಕಮ್ ಆ ಫ್ಯಾಷನ್ ಬಿಟ್ಟು ಆ ಸೆಂಟಿಮೆಂಟ್. ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತೋಗಿಯೋದಂದ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಒಂದು ಪಿಕ್ಚರ್ ಅಲ್ಲಿ. ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು. ಈಗ ಇದೆಯಾ ಗೊತ್ತಿಲ್ಲ ನನಗೆ. ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ. ನಾನು ಹೆಂಡ್ತಿದ್ದು ಒಂದೇನ ಅಲ್ಲ. ಒಂದು ಎನಿಥಿಂಗ್ ನಮ್ ಕೆಲ್ಸಕ್ಕೆ ಯಾವ್ದೊಂದು ಕೆಲ್ಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲ್ಸದ ಬಗ್ಗೆ ಯಾರಾದ್ರು ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ, ಆಗತ್ತೆ. ಐ ಥಿಂಕ್ ಸ್ವಲ್ಪ ನಾನು ಆಕ್ಚುಲಿ ಈಗ ರಿಲೀಸ್ ಯಾವುದಿಲ್ಲ 4 ವರ್ಷದ. ಐ ಥಿಂಕ್ ಎಲ್ಲ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದು. ಇದು ಒಂದೇ ಕೊರೋನಾ ನಂತರ ಆಫ್ಟರ್ 3 years ಇದು ಒಂದೇ ತಗೊಂಡಿದ್ದೀನಿ. ಕೆಲವು ರಿಲೀಸ್ ಆಗ್ತಾ ಇದೆ. ಈಗ ಇನ್ನೊಂದು ಬುದ್ಧಿವಂತ 2 ಬರ್ಬೇಕು ರಿಲೀಸಿಗೆ. ಅದ್ರದ್ದು ಸಾಂಗ್ ರಿಲೀಸ್ ಆಗಿಲ್ಲ. ಅದೊಂದು ಪೆಂಡಿಂಗ್. ಅಂದ್ರೆ 4-5 ವರ್ಷ ಆಯ್ತು ಪಿಕ್ಚರ್ ಮಾಡಿ. ಸೊ ಈಗ ನನ್ನ ಲೆಕ್ಕದಲ್ಲಿ ನನಗೆ ಹೆಂಗಂದ್ರೆ ಖುಷಿಗೆ ಕೆಲಸ ಮಾಡೋಣ ಅಂತ. ನಂಬರಿಗೆ ಕೆಲಸ ಮಾಡೋದು ಮುಗಿತು, ಇನ್ನೆಷ್ಟು ನಂಬರ್ ಮಾಡಿ ಅಂತ ಪ್ರಯೋಜನ ಇಲ್ಲ. ಸೊ ಖುಷಿಗೆ ಮಾಡೋಣ ಅಂತ ಈ ತಂಡ ಒಂಥರ ಖುಷಿ ಇದೆ. ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಡೈರೆಕ್ಟರ್. ಯಾವುದು ಅಲ್ಲಲ್ಲ ಆಕಾಶ್ ಈಗ ಆಕಾಶ್ ಬೇರೆಯವ್ರು ತಗೊಂಡಿದ್ದಾರೆ. ಬಟ್ ಆಕಾಶ್ ಅವರು ಆ ಟೈಮಲ್ಲಿ ರೆಕಾರ್ಡ್ ಪ್ರೈಸ್ ತಗೊಂಡಿದ್ರು. ಇಲ್ಲ ಇನ್ಸ್ಟಾದಲ್ಲಿ ನನಗೆ ಇಲ್ಲ ಕಾಣುತ್ತೆ. ಬಟ್ ನೀವು ಯೂಟ್ಯೂಬ್ ಅಥವಾ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಡೆಫಿನೆಟ್ ಅದರ ಶೇರ್ ಹೋಗ್ಬೇಕು. ಆಡಿಯೋ ಕಂಪನಿಗೆ ಹೋಗುತ್ತೆ, ಇವತ್ತಿಗೆ ಹೋಗುತ್ತೆ. ಎಲ್ಲ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದಾರೆ ಅದು ಮಟ್ಟ ಅವ್ರಿಗೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಕೇಸ್ ಹಾಕೊಂಡು ನನಗೆ ಅದ್ರ ಟೋಟಲ್ ಡೀಟೇಲ್ ಗೊತ್ತಿಲ್ಲ. ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರಲೇಬೇಕಾ, ಶೇರ್ ಬರಬೇಕು. ಯಾಕಂದ್ರೆ ದಟ್ಸ್ ಅ ರೆಗ್ಯುಲರ್ ಕಾಪಿರೈಟ್ ಲಾ. ಅಲ್ಲ ಇನ್ಸ್ಟಾ ಬರ್ದಿದ್ರು. ಇನ್ಸ್ಟಾದಲ್ಲಿ ಕಾಪಿರೈಟ್ ಅಂತ ಬರಲ್ಲ. ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ. ಈಗ ಈ ಸಾಂಗು ಯಾರಿಗೋ ದುಡ್ಡು ಹೋಗ್ತಾ ಇರುತ್ತೆ, ಅದನ್ನ ಫಸ್ಟ್ ಹಾಕಿದವನಿಗೆ ಹೋಗುತ್ತೆ. ಸೊ ಇದೆ ಅಂದ್ರೆ ಪೇಮೆಂಟ್ಸ್ ಅದರಲ್ಲಿ ಇರುತ್ತೆ, ಇನ್ಸ್ಟಾದಲ್ಲಿ ಫೇಸ್ಬುಕ್ಸ್ ಅಲ್ಲಿ ಇರುತ್ತೆ. ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನ ಕ್ಲೇಮ್ ಮಾಡಿದ್ರೆ ಮಾತ್ರ ಹೋಗೋದು. ಇಲ್ಲ ಅವರಿಗೆ ಒರಿಜಿನಲ್ ಓನರ್ ಸಿಗಲ್ಲ. ಇದರಲ್ಲಿ ಐ ಥಿಂಕ್ ಜಂಕರ್ ಇಸ್ ಟೇಕಿಂಗ್ ಕೇರ್ ಆಫ್ ಇಟ್ ಕಾಣುತ್ತೆ. ಸೊ ಐ ಥಿಂಕ್ ದೇ ನೋ ದ ಲಾ ಬೆಟರ್. That's lovely.
somewhere I felt Gurukiran sir, ವಜ್ರನೇ ಅದ್ರ ಮೇಲೆ ಒಂದು ಚೂರು ಏನು ಧೂಳು ಕೂತಿದ್ದು ಅದು ವರ್ಷದ ಮೇಲೆ ಮತ್ತೆ ಪ್ರಜ್ವಲಿಸುತ್ತಲ್ಲ ಆ ರೀತಿ ಆಯ್ತು. ಕರಿಮಣಿ ಸೀರಿಯಲ್ ಎಲ್ಲ ಬಂದಿದೆ, ಏನ್ ಟ್ರೆಂಡಿಂಗ್. ಲವ್ಲಿ. ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಸಾಂಗ್ ಈಗ ಈಗ ಐ ಥಿಂಕ್ ಜಾಸ್ತಿ ಒಂದು ಹೀರೋ ಡೇಟ್ ಸಿಗ್ತಾ ಇಲ್ಲ, ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವನ್ನ ಛಲ ಕಮ್ಮಿ ಆಗಿದೆ. ನನಗೆ ಓನ್ಲಿ ಹೀರೋ ಡೇಟ್ ಸಿಗ್ತಾ ಇಲ್ಲ ಅಂತಾರೆ, ಆಮೇಲೆ ಸಿಕ್ಕಿದ ನಂತರ ಎಲ್ಲ ಅವನು ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ. ಇದು ತುಂಬಾ ಕಾಂಪ್ಲೆಕ್ಸ್ ಸಿಚುವೇಶನ್. ಮುಂಚೆ ನಂಗೆ ಗೊತ್ತಿದ್ದಂಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದ್ರೆ ಜನ ಬರ್ತಾ ಇದ್ರು ಥಿಯೇಟರ್ಗೆ. ಬಟ್ ಆಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಈಗ ಬೆಲೆ ಐ ಥಿಂಕ್ ಇಸ್ ನಥಿಂಗ್. ಮ್ಯೂಸಿಕ್ ಇಸ್ ಜಸ್ಟ್ ಎ ಫೀಲರ್. ಮುಂಚೆ ನಮಗೆಲ್ಲ ಖುಷಿಯಾಗಿರೋದು ಯಾವುದು, ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಒಂಥರ ಹೆಮ್ಮೆ ಇರ್ತಿತ್ತು. ಈಗ ಮ್ಯೂಸಿಕ್ ಏನಂದ್ರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಹಾಕ್ತಾರೆ, ಆಮೇಲೆ ಕಂಪೋಸರ್ಸ್ ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ. ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ, ಅಂದ್ರೆ ಈ ಯಾರ್ಯಾರು ಮಾಡಿಸ ಮ್ಯೂಸಿಕ್ ಅಂಟಿಸಿ ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕ್ ಅಲ್ಲಿ ಫಿಲ್ಮ್ ಅಲ್ಲಿ ಮ್ಯೂಸಿಕ್ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚೆಗೆ ಕಮ್ಮಿ ಆಗಿದೆ. ಆಮೇಲೆ ಒಂದು ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 210 ಪಿಕ್ಚರ್ ಅಂದ ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ. ನಿಮ್ಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮೀಟ್ ಅಂದ್ರೆ ವಾರಕ್ಕೆ 1-2 ಪ್ರೆಸ್ ಮೀಟ್. ಈಗ ಹಂಗಲ್ಲ, ದಿವಸಕ್ಕೆ 4 ಶೆಡ್ಯೂಲ್ ಅಲ್ಲಿ ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಸೊ ಅಷ್ಟು ಚಿತ್ರಗಳು ಬರ್ತಾ ಇದಾವೆ. ಕ್ವಾಲಿಟಿ ನನ್ನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ರೆ ಯಾವ ಚಿತ್ರನೂ ಅಷ್ಟೇ, ಎನಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕ್ವಾಲಿಟಿ ಕೊಟ್ರೆ ಅದಕ್ಕೆ ಇರೋ ವ್ಯಾಲ್ಯೂ 100% ಇದ್ದೇ ಇರುತ್ತೆ. ಸೊ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ರೀಸನ್ ಚಿತ್ರಗಳು ಚೆನ್ನಾಗಿ ಓಡ್ತಾ ಇಲ್ಲ. ಆಮೇಲೆ ನಾವೇ ಬೈಕೋತೀವಿ, ಬಟ್ ನಿಜ ಹೇಳ್ತೀನಿ, ಚಿತ್ರ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಓಡುತ್ತೆ. ಎಲ್ಲರದು ಒಂದೇ ಇರುತ್ತೆ, ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ. ಯೂಶುವಲ್ ಮೈಟ್ ಬಿ ರೇರ್ ಕೇಸಸ್, 10% ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಇದ್ದಾಗ. ಸೊ ನಾನು ಅದೇ ಏನಕ್ಕೆ ಇವ್ರು ಹೇಳ್ತಾ ಇದ್ದೀನಿ ಅಂದ್ರೆ, ಚೆನ್ನಾಗಿ ಫಸ್ಟ್ ಡೈರೆಕ್ಟರ್ ಹೇಳಿದ್ ನನಗೆ, ಇಲ್ಲ ಚೆನ್ನಾಗಾಗ್ಬೇಕು, ವಿ ವಾಂಟ್ ಟು ಡೆಲಿವರಿ ಮಾಡ್ಲೇಬೇಕು ಅಂತ ಇರುತ್ತೆ. ಈ ಡೆಲಿವರಿ ಮಾಡೋದು ನಮ್ ಕೈಲಿಲ್ಲ, ನಮ್ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ಮಲ್ಲಿರುತ್ತೆ. ಐ ಥಿಂಕ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ಗೆ ರೆಸ್ಪೆಕ್ಟ್ ಕೊಟ್ರೆ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿ. ಡೆಫಿನೆಟ್ ಆಗಿ ಮೇಲೆ ಬರುತ್ತೆ. ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ ಇತ್ತೀಚೆಗೆ. ಸೊ ಅದೇ ಹೇಳ್ತಾ ಇದ್ದೆ, ಒಂದೊಂದು ಸಾಂಗ್ ಅಂದ್ರೆ ಒಂದ್ ಸಾಂಗ್ಗೆ ಜನನ ಎಳೆದು ತರ ಕೆಪಾಸಿಟಿ ಇತ್ತು. ಸೊ ಇತ್ತೀಚೆಗೆ ಸಾಂಗ್ಗಳು ಅಂತಲ್ಲ, ಪಿಕ್ಚರ್ ಹಿಟ್ ಅಂತ ನಾವು ಹುಡ್ಕೋಕ್ ಶುರು ಮಾಡ್ತೇವೆ, ಆ ಪಿಕ್ಚರ್ ಯಾವ ಸಾಂಗ್ ಇದೆ ಅಂತ. ಸೊ ಆ ಟ್ರೆಂಡ್ ಹೋಗಿ ಈ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದೆ. ಇವತ್ತು ಅಲ್ಲ, ಇದು ರೆಸ್ಪಾನ್ಸ್ ಫಾರ್ ದ ಸಾಂಗ್ಸ್ ಫಸ್ಟ್ ಆಫ್ ಆಲ್ ಬಂದು ಪ್ರೊಡ್ಯೂಸರ್ಸ್ ನಮ್ಮ ಹತ್ರ ಬಂದು ಕೇಳಿದ್ರೆ ಎಷ್ಟಕ್ಕೆ ಮುಗಿಸ್ತೀರಾ ಅಂತ ಕೇಳ್ತಾರೆ. ಫಸ್ಟಿಗೆ ಮುಗಿಸೋ ಮಾತು. ಸೊ ಇಟ್ಸ್ ನಾಟ್ ಅಬೌಟ್ ಏನೋ ಕ್ರಿಯೇಟಿವ್ ನಾವು ಮಾಡೋಣ ಅಂತ ಹೇಳೋದು ಬದಲು, ಹೌದು ಅಂದ್ರೆ ನಾನು ಹೇಳೋದು ಇಟ್ಸ್ ಬಿಕಮ್ ಎ ಸ್ಮಾಲ್ ಬಿಸ್ನೆಸ್ ಅಂತ ಅನ್ಸ್ತಾ ಇದೆ. ಎಲ್ರು ಓಕೆ 30ರಲ್ಲಿ ಮಾಡ್ತೀನಿ 40ರಲ್ಲಿ ಮಾಡ್ತೀನಿ ಅಂತ ಚಿತ್ರ ಶುರು ಮಾಡಿಸಿ, ಪ್ರಾಪರ್ ಚಿತ್ರ ಅಂತ ಶುರು ಮಾಡಿಸಿ ಆಮೇಲೆ ಹೇಳ್ಕೊಂಡು ಹೋಗೋದು ಅದೊಂದು ಕಾಮನ್ ಟ್ರೆಂಡ್ ಆಗ್ಬಿಟ್ಟಿದೆ. ಆಮೇಲೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅದೊಂದು ದೊಡ್ಡ ಏಟು ಕನ್ನಡ ಇಂಡಸ್ಟ್ರಿಗೆ. ಗೊತ್ತಿದ್ದ ಚಿತ್ರರಂಗ ಗೊತ್ತಿದ್ದವರು ಚಿತ್ರ ಮಾಡೋದು ಬೇರೆ, ಯಾರೋ ಹೊಸಬ್ರು ಮಾಡೋದು ಬೇರೆ. ಸೊ ಆ ಡಿಫ್ರೆನ್ಸ್ ಒಂದ್ ಸ್ವಲ್ಪ ಇದೆ. ಇಲ್ಲ, ಡೈರೆಕ್ಟರ್ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ, ನಾನೇ ಬೇಡ ಅಂತ ಇದ್ದೀನಿ. ಇದು ಲುಕ್ ಅಟ್ ಫೀಲ್ ಆಫ್ ದ ಫಿಲ್ಮ್ ಅಂತ ಹೇಳಿ ವೆರಿ ಇಂಪ್ರೆಸಿವ್. ಕಾನ್ಫಿಡೆನ್ಸ್ ಇಲ್ದಿದ್ರೆ ಹಂಗೆ ಬಂದು ತೋರ್ಸಲ್ಲ. ಅಂದ್ರೆ ಮಚ್ ಬಿಫೋರ್ ಪಿಕ್ಚರ್ ಮಾಡೋ ಮೊದಲೇ ಒಂದು ಪ್ರಾಕ್ಟಿಕಲ್, ನನ್ನ ಲೆಕ್ಕದಲ್ಲಿ ಒಂದು ಮಾಕ್ ಶೂಟಿಂಗ್ ತರ ಮಾಡಿದ್ದಾರೆ. ಅಂಡ್ ಅದನ್ನ ಒಪ್ಕೊಳ್ಳಕ್ಕೆ ಪ್ರೊಡ್ಯೂಸರ್ಗೂ ನಂಬಬೇಕು. ಯಾಕಂದ್ರೆ ಒಂದು ಸಣ್ಣ ಪಿಕ್ಚರ್ ಅದ್ರಲ್ಲಿ ಫೈಟ್ ಇದೆ, ಫೀಲಿಂಗ್ ಇದೆ. ಒಂದ್ ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ. ಏನ್ ಸ್ಟಾರ್ಟಿಂಗ್ ಹಿಂಗ್ ಮಾಡಿಸ್ತಾರೆ ಅಂತ ಬೇಸಿಕಲಿ ಪ್ರೊಡ್ಯೂಸರ್ಗೆ ಇರುತ್ತೆ. ಇನ್ನೊಂದು ನಾನು ಹೇಳೋದೆ, ಇಲ್ಲಿ ಈ ಚಿತ್ರದಲ್ಲಿ ಸ್ಟ್ರಾಂಗ್ ಪಾಯಿಂಟ್ ನನ್ನ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಇಲ್ಲ, ಎಲ್ಲ ಒಂದ್ ಲೆವೆಲ್ ಆಗಿ ಮಾಡೋಣ, ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ. ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡ್ಸಕ್ಕೆ ಒಬ್ಬ ತಾಕತ್ತಿನ ಹೋಗ್ಬೇಕು, ಅದು ವರ್ತ್ ಇರ್ಬೇಕು ಎವ್ರಿ ಪೆನ್ನಿ ಅಂತ. ಡೈರೆಕ್ಟರ್ ಇಸ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ನಾನು ಹೇಳ್ಬೇಕಂದ್ರೆ ಪ್ಯಾಷನ್ ಇದೆ. ಅಂದ್ರೆ ಈ ಪಿಕ್ಚರ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ತಗೋಬೇಕು, ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು. ಒಂದ್ ಪಿಕ್ಚರ್ ಅಂದ್ರೆ ಒಂದ್ ಪಿಕ್ಚರ್ ಕಾನ್ಸಂಟ್ರೇಟ್ ಮಾಡ್ತಾರೆ,
ಅದು ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ. ನಾನು ಹೇಳೋದು ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬಾ ಕಮ್ಮಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹಂಗರ್ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಕ್ಯಾರಿಯರ್ ಸ್ವಲ್ಪ ಏಟು ಬೀಳುತ್ತೆ. ಬಟ್ ಅವರು ಒಂದು ಪಿಕ್ಚರ್ ವಿಚ್ ಇಸ್ ಅ ಸಕ್ಸಸ್ ಇದು ಕೊಟ್ಟು ಇನ್ನ ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದ್ರೆ ಅವ್ರ ಡೆಡಿಕೇಶನ್ ತೋರಿಸ್ತಾ ಇದೆ. ನಾನು ಇನ್ನೊಂದು ಖುಷಿ ಅಂದ್ರೆ ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತೆ ನಾನು ಸಿಕ್ಕೂ ಇಲ್ಲ. ಒಂದು 10 ವರ್ಷ ಮುಂಚೆ ನನಗೆ ಸಿಕ್ಕಿದ್ದ ಶ್ರೇಮ್, ಆಮೇಲೆ ಫೋನಲ್ಲೇ ಮಾತಾಡಿದ್ದು. ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ದಿಸ್ ಅ ವೆರಿ ನೈಸ್ ಪ್ರಾಜೆಕ್ಟ್. ಎಲ್ಲದಕ್ಕೂ ಯಾವತ್ತು ಒಬ್ಬ ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟಿನೋ ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಬಿಟ್ಟು, ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಫೇಸಸ್ ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಇರೋಣ ಅಂತ ಹಾಕಿಲ್ಲ. ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ಗೆ ನಾನು ಜೊತೆ ಇರ್ತೀನಿ. ಐ ಆಮ್ ಜಸ್ಟ್ ಟ್ರೈಂಗ್ ಮೈ ಬೆಸ್ಟ್. ಯಾಕಂದ್ರೆ ಸಿಚುವೇಶನ್ ಚೆನ್ನಾಗಿ ಬಂದಿದೆ, ಸಾಂಗ್ ಸಿಚುವೇಶನ್ ಚೆನ್ನಾಗಿ ಬಂದಿದೆ. ಅಂಡ್ ಅಫ್ಕೋರ್ಸ್ ಇದರಲ್ಲಿ ಹೊಡಿಬೋದು ಅನ್ಸುತ್ತೆ.